ಅಂದರೆ ಹಿಂದೂ ದೇವಾಲಯಗಳ ಮೇಲೆ ಒಂದು ಟಾರ್ಗೆಟ್ ಇಟ್ಟಿದ್ದಾರೆ ಸರ್, ಇದನ್ನು ಮುಗಿಸ್ಬೇಕು ಅಥವಾ ಇದನ್ನು ಒಂದು ಸರ್ಕಾರದ ಅಧೀನಕ್ಕೆ ಕೊಡಬೇಕು ಅಂತೇಳಿ. ಕಾವೇರಿ ನದಿ ನೇತ್ರಾವತಿಯಲ್ಲಿ ನೀರು ಏನು ಹರಿತದೆ ಅದೇ ಥರ ಎಲ್ಲ ತಿಳಿಯಾಗೋ ಸಂದರ್ಭ ಬೇಗ ಬರ್ತದೆ. ಧರ್ಮಸ್ಥಳ ಅಂತಂದರೆ ಇಲ್ಲಿ ಎಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಅವರೇ ನೋಡಬೇಕಾಗಿರೋದ್ರಿಂದ ಅಲ್ಲಿ ನಡೆದಿರೋಂಥ ಘಟನೆಗಳನ್ನ ಅವ್ರ ಮುಖಾಂತರ ಅಲ್ಲಿ ಏನು ನಡೆದಿರುತ್ತೋ, ಇವಾಗ ಅನಾಥ ಶವಗಳಿರ್ಬೋದು, ಯಾವುದೇ ಇರ್ಬೋದು, ಈ ಬಟ್ಟೆ ಗಲೀಜು ಎಲ್ಲ ಅವರು ಆ ಆಜ್ಞೆ ಮೇರೆಗೆ ಅವ್ರು ಮಾಡಿರ್ಬೋದು. ಇವ್ರದ್ದು ಅಜೆಂಡಾ ಕೂಡ ಅದೇ ಇರೋದು, ಬರೋ ಭಕ್ತರ ಸಂಖ್ಯೆ ಕಡಿಮೆ ಆಗಬೇಕು ಅನ್ನೋವಂಥ ಒಂದು. ಈ ಕ್ಷೇತ್ರಕ್ಕೆ ಯಾರೇ ಎಷ್ಟೇ ಅಪಪ್ರಚಾರ ಮಾಡಿದ್ರೂ ಕೂಡ ಬರೋ ಜನಸಂಖ್ಯೆ ಯಾವ ಕಡೆ ಮಾಡೋಕ್ಕೂ ಯಾರಿಂದ ಸಾಧ್ಯನೇ ಇಲ್ಲ. ಅದು ಈ ಭೂಮಿ ಮೇಲೆ ಮಂಜುನಾಥ ಸ್ವಾಮಿ ಇರೋ ಸತ್ಯ. ಯಾರು ಏನೇ ಅಪಪ್ರಚಾರ ಮಾಡಿದ್ರೂ ಸಹಿತ ಮಂಜುನಾಥ ಸ್ವಾಮಿ ಅಂದರೆ ಮಂಜುನಾಥ ಸ್ವಾಮಿನೇ. ಯಾರು ಈ ಭೂಮಿ ಮೇಲೆ ಮಂಜುನಾಥ ಸ್ವಾಮಿನ ವಿರುದ್ಧವಾಗಿ ಮಾತಾಡಿದ್ರೂ ಸಹಿತ ಅವ್ರಿಗೂ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲ ಸರಿಯಾಗೋವಂಥ ಸಂದರ್ಭ ಬಂದೇ ಬರ್ತದೆ. ನಮ್ಮ ಹೆಸರು ಲಿಂಗಾರೆಡ್ಡಿ ಅಂತ. ಎಲ್ಲಿಂದ ಬಂದಿದ್ದೀರಿ? ಚಿಕ್ಕಬಳ್ಳಾಪುರದಿಂದ ಬಂದಿದ್ದೆ. ಧರ್ಮಸ್ಥಳಕ್ಕೆ ಬಂದಿದ್ದೀರಿ, ದೇವರ ದರ್ಶನ ಆಯಿತಾ ಸರ್? ಇನ್ನು ಹೋಗ್ತಾ ಇದ್ದೀರಿ? ಇಲ್ಲ, ದೇವರ ದರ್ಶನ ಎಲ್ಲ ಆಯಿತು, ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಯಾವಾಗ ಬಂದಿದ್ದೀರಿ ಸರ್? ನಾವು ನಿನ್ನೆ ಬಂದಿದ್ದೀವಿ ಸರ್. ಇವಾಗ ಕೆಲವೊಂದಿಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ತಾವು ನೋಡಿರ್ಬೋದು, ಇಲ್ಲಿನ ವ್ಯವಸ್ಥೆ ಸರಿ ಇಲ್ಲ ಅಂತ ಒಂದು ಅಪಪ್ರಚಾರ ನಡೀತಾ ಇದೆ. ತಾವೊಬ್ಬರು ಭಕ್ತರಾಗಿ ಇಲ್ಲಿ ಭೇಟಿ ಕೊಟ್ಟಿದ್ದೀರಿ, ಏನು ಹೇಳ್ತೀರಿ ಸರ್? ನಾವು ಈ ಒಂದು ಮಂಜುನಾಥ ಸ್ವಾಮಿ ಸಂಧಿಗೆ ಸುಮಾರು ವರ್ಷಗಳಿಂದ ನಮಗೆ ಬುದ್ಧಿ ಬಂದಾಗಿಂದ ಬರ್ತಾ ಇದ್ದೀವಿ. ಅಂದರೆ ಸುಮಾರು ಒಂದು 800 ವರ್ಷಗಳು ಇತಿಹಾಸ ಇರ್ಬೋದು. ನಮ್ಮ ಪೂರ್ವಜರು ದೇವಸ್ಥಾನಕ್ಕೆ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಇವರೆಲ್ಲರೂ ವಾಡಿಕೆ ಮಾಡ್ಕೊಂಬಂದಂಥ ರೀತಿಯಲ್ಲಿ ನಾವು ಅದೇ ರೀತಿಯಲ್ಲಿ ಬರ್ತಾಯಿದ್ದೀವಿ. ದೇವರ ಮೇಲೆ ಇರೋಂಥ ಭಕ್ತಿ ನಮಗೆ ಅಲ್ಲಿ ಯಾರು ಏನೇ ಹೇಳ್ಬೋದು, ಎಲ್ಲ ಹೇಳ್ಬೋದು, ಅದೆಲ್ಲ ಊಹಾಪೋಹ ಇರ್ಬೋದು. ಆದರೆ 800 ವರ್ಷಗಳಿಂದ ಇಲ್ದಿದ್ದು ಇವತ್ತೆಲ್ಲ ಏನು ಮಾತಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಗಮನಕ್ಕೆ ಇಟ್ಕೊಂಡಿಲ್ಲ. ದೇವ್ರ ಭಕ್ತಿ ಇದೆ, ಭಕ್ತಿಯಿಂದ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಇವಾಗ ನಾವು ಇಲ್ಲಿ ಸರ್ವೆ ಮಾಡ್ದಂಗೆ ಸರ್, ಭೇಟಿ ಕೊಟ್ಟವರು ಯಾರು ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇಲ್ಲ. ಹೊರಗಿಂದ ಯಾರು ಇಲ್ಲಿ ಭೇಟಿ ಕೊಟ್ಟಿಲ್ಲ ಅವರು ಹೊರಗಿಂದ ಕೂತು ದೇವಸ್ಥಾನದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ, ಟಿಪ್ಪಣಿ ಎಲ್ಲ ಮಾಡ್ತಾ ಇದ್ದಾರೆ. ತಾವು ಭಕ್ತರಾಗಿ ಏನು ಹೇಳ್ತಾರೆ ಇದ್ರ ಬಗ್ಗೆ? ನಾವು ಭಕ್ತರಾಗಿ ಹೇಳ್ತಾ ಇದ್ದೀವಿ, ಈ ಅಪಪ್ರಚಾರದ ಬಗ್ಗೆ ಏನು ಹೇಳ್ತಾರೆ? ನಾವು ಈಗೆಲ್ಲ ಅಪಪ್ರಚಾರ ಎಲ್ಲ ಕೇಳ್ತಾ ಇದ್ದೀವಿ, ಟಿ ವಿ ಮಾಧ್ಯಮಗಳು ಇವೆಲ್ಲ ಕೇಳ್ತಾ ಇರಬೇಕಾದ್ರೆ ಇಲ್ಲಿ ಬರ್ತಾ ಇರೋಂಥ ಮಾಧ್ಯಮಗಳಲ್ಲಿ ಬರ್ತಾ ಇರೋದೆಲ್ಲನೂ ಅಲ್ಲಿ ಯಾರೋ ಒಬ್ಬ ಆ ಒಂದು ಜಾಗದಲ್ಲಿ ಕ್ಲೀನ್ ಮಾಡಿಕೊಂಡು ಇದ್ದಂಥ ಒಬ್ಬ ಮನುಷ್ಯನ ಈ ರೀತಿ ಎಲ್ಲ ಅಪಪ್ರಚಾರ ಮಾಡಿ ಇದೆಲ್ಲ ಇದೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತಾರೆ. ಇಲ್ಲಿ ಕೆಲವೊಂದು ಘಟನೆಗಳು ನಡೆದಿರ್ಬೋದು. ಏನಂತ ಅಂದರೆ ಯಾವ ಸೂಸೈಡು ಅವು ಇವು ಇರ್ತದೆ. ಇದೊಂದು ದೊಡ್ಡ ಸಂಸ್ಥೆ, ಇಲ್ಲೊಂದು ಸಾವಿರಾರು ಜನ ಭಕ್ತರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದನ್ನು ಅವರು ಕಾನೂನುಬದ್ಧವಾಗಿ ಏನು ಬೇಕೋ ಅದನ್ನು ಮಾಡಿರ್ತಾರೆ. ಸಂಸ್ಥೆಯಿಂದ ಇದು ಒಂದು ಧರ್ಮಸ್ಥಳ ಅಂತಂದರೆ ಇಲ್ಲಿ ಎಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಅವರೇ ನೋಡಬೇಕಾಗಿರೋದ್ರಿಂದ ಅಲ್ಲಿ ನಡೆದಿರೋಂಥ ಘಟನೆಗಳನ್ನ ಅವ್ರ ಮುಖಾಂತರ ಅಲ್ಲಿ ಏನು ನಡೆದಿರುತ್ತೋ, ಇವಾಗ ಅನಾಥ ಶವಗಳಿರ್ಬೋದು, ಯಾವುದೇ ಇರ್ಬೋದು, ಈ ಬಟ್ಟೆ ಗಲೀಜು ಎಲ್ಲ ಅವರು ಆ ಆಜ್ಞೆ ಮೇರೆಗೆ ಅವ್ರು ಮಾಡಿರ್ಬೋದು ಅಂತೇಳ್ಬಿಟ್ಟಿದೆ. ಅದನ್ನು ಕೆಟ್ಟದಾಗಿ ಬಿಂಬಿಸೋದು ಇದು ಸರಿಯಲ್ಲ. ಇದೊಂದು ಭಕ್ತರಿಗೆ ಒಂಥರ ಇರುಸು ಮುರುಸು ಮಾಡೋ ಅಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ದೇವ್ರ ಮೇಲೆ ಇರೋ ಭಕ್ತಿ ಯಾವತ್ತೂ ಯಾರಿಗೂ ಕಡಿಮೆ ಆಗೋದಿಲ್ಲ. ಸರ್, ತಾವು ಹೇಳಿದ್ರಿ ಮಾತಿನ ಮಧ್ಯೆ ಭಕ್ತರಿಗೆ ಮುಜುಗರ ಆಗ್ತಾ ಇದೆ ಅಂತ ಹೇಳಿ. ಇವ್ರದ್ದು ಅಜೆಂಡಾ ಕೂಡ ಅದೇ ಇರೋದು, ಬರೋ ಭಕ್ತರ ಸಂಖ್ಯೆ ಕಡಿಮೆ ಆಗಬೇಕು ಅನ್ನೋವಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಕಾಲಕ್ಕೂ ಆಗಲ್ಲ ಬಿಡಿ. ಅದು ಈ ಭೂಮಿ ಮೇಲೆ ಮಂಜುನಾಥ ಸ್ವಾಮಿ ಇರೋ ಸತ್ಯ. ಯಾರು ಏನೇ ಅಪಪ್ರಚಾರ ಮಾಡಿದ್ರೂ ಸಹಿತ ಮಂಜುನಾಥ ಸ್ವಾಮಿ ಅಂದರೆ ಮಂಜುನಾಥ ಸ್ವಾಮಿನೇ. ಯಾರು ಈ ಭೂಮಿ ಮೇಲೆ ಮಂಜುನಾಥ ಸ್ವಾಮಿನ ವಿರುದ್ಧವಾಗಿ ಮಾತಾಡಿದ್ರೂ ಸಹಿತ ಅವ್ರಿಗೂ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲ ಸರಿಯಾಗೋವಂಥ ಸಂದರ್ಭ ಬಂದೇ ಬರ್ತದೆ. ಮಂಜುನಾಥ ಸ್ವಾಮಿನೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ತಾನೆ. ಈ ಕ್ಷೇತ್ರದಲ್ಲಿ ನಾವು ಕಂಡ ಹಾಗೆ ಎಲ್ಲರಿಗೂ ಮೂಲ ಸೌಕರ್ಯ ಪ್ರತಿಯೊಬ್ಬ ಜನಕ್ಕೂ ಇದೆ, ಎಲ್ಲರಿಗೂ ವ್ಯವಸ್ಥೆನೂ ಇದೆ. ನಾವು ಇಡೀ ಇಂಡಿಯಾ ದೇಶದಲ್ಲಿರೋ ದೇವಸ್ಥಾನಗಳಿಗೆಲ್ಲ ನಾವು ಭಾಗಿಯಾಗ್ತಾ ಇರ್ತೀವಿ ಆಗಾಗ. ಆದರೆ ಕ್ಷೇತ್ರದಲ್ಲಿ ನಾವು ಕಂಡಿರುವಂಥ ಇದುವರೆಗೂ ನಾವು ಪ್ರತಿ ತಿಂಗಳು ಬರ್ತೀವಿ ಧರ್ಮಸ್ಥಳ ಕ್ಷೇತ್ರಕ್ಕೆ. ಇದುವರೆಗೂ ನಾವು ಕಂಡಿರುವಂಥ ವ್ಯವಸ್ಥೆ ಎಲ್ಲಿ ಇಡೀ ಇಂಡಿಯಾ ದೇಶದಲ್ಲಿ ಯಾವ ಕ್ಷೇತ್ರದಲ್ಲೂ ಇಲ್ಲ. ಅಷ್ಟೊಂದು ಸುಸೂತ್ರಬದ್ಧವಾಗಿ ಕ್ಷೇತ್ರ ನಡೀತಾ ಇದೆ. ಒಂದು ಕ್ಷೇತ್ರ ಅಂದಮೇಲೆ ಸಣ್ಣ ಎಲ್ಲ ಥರ ಜನ ಬರ್ತಾರೆ. ನನ್ನ ಕೋರಿಕೆ ಏನಂದರೆ ಮಂಜುನಾಥ ಸ್ವಾಮಿ ಅವ್ರಿಗೂ ಒಳ್ಳೇದು ಮಾಡಲಿ, ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರಿಗೂ ಕ್ಷೇತ್ರದ ಬಲ್ಲೆ ಗೌರವ ಕೊಡೋಂಗೆ ಮಾಡಿ, ನಿಜ ತಿಳಿದು ಅವ್ರಿಗೂ ಕ್ಷೇತ್ರಕ್ಕೆ ಗೌರವ ಬರೋಂಗೆ ಮಾಡಲಿ ಅಂತ ನಾನು ಮಂಜುನಾಥ ಸ್ವಾಮಿ ಹತ್ರ ಕೋರಿಕೆ ಮಾಡ್ತೀನಿ. ಒಂದು 2 ದಿನದ ಹಿಂದೆ ಸರ್ ಒಂದು ಮಾಧ್ಯಮದಲ್ಲಿ ಬಂತು, ಧರ್ಮಸ್ಥಳ ಪೂರ್ತಿ ಖಾಲಿ ಇದೆ, ಭಕ್ತರ ಸಂಖ್ಯೆನೇ ಇಲ್ಲ ಅಂತ ಹೇಳಿ ಒಂದು ನ್ಯೂಸ್ ಬರ್ತಾ ಇದೆ. ತಾವು ಭೇಟಿ ಕೊಟ್ಟಿದ್ದೀರಿ, ನಿನ್ನೆನೇ ಬಂದಿದ್ದೀರಿ, ತಾವೇನು ಹೇಳ್ತೀರಿ ಸರ್? ಕ್ಷೇತ್ರಕ್ಕೆ ಬರೋ ಜನಕ್ಕೆ ಯಾವತ್ತೂ ಕಡಿಮೆ ಮಂಜುನಾಥ ಸ್ವಾಮಿ ಮೇಲೆ ಇರೋ ಗಮನನೇ ಬೇರೆ, ನಡೀತಾ ಇರೋ ಸಂದರ್ಭನೇ ಬೇರೆ. ಅದಕ್ಕೆ ಯಾವುದೇ ಕಾರಣ ಈ ಭೂಮಿ ಮೇಲೆ ಸಾಧ್ಯನೇ ಇಲ್ಲ ಬಿಡಿ. ಆ ಟ್ಯಾಲಿ ಮಾಡೋದಕ್ಕೆ ಆಗಕ್ಕೆ ಸಾಧ್ಯನೇ ಇಲ್ಲ. ನಾನು ಇನ್ನೊಬ್ಬರ ಬಗ್ಗೆ ಇದು ಮಾಡಿ ಹೇಳ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ನಾನು ತುಂಬ ಅನುಭವದಿಂದ ನಾನು ಕಂಡಿರೋ ಮಂಜುನಾಥ ಸ್ವಾಮಿಯಿಂದ ನನ್ನ ಅನುಭವದಿಂದ ಈ ಪ್ರಸಂಗ ಹೇಳ್ತಾ ಇದ್ದೀನಿ.
ಎಲ್ಲ ಸಂದರ್ಭ ನೇತ್ರಾವತಿಯಲ್ಲಿ ನೀರು ಏನು ಹರಿತದೆ ಅದೇ ಥರ ಎಲ್ಲ ತಿಳಿಯಾಗೋ ಸಂದರ್ಭ ಬೇಗ ಬರ್ತದೆ. ಜನಕ್ಕೆ ಇಲ್ಲಿ ಬರೋ ಜನಕ್ಕೆ ಮಂಜುನಾಥ ಸ್ವಾಮಿಗೆ ಸಂಬಂಧನೇ ಹೊರತು ಬೇರೆ ಸಂದರ್ಭಕ್ಕೆ ಬೇರೆ ನಡೀತಾ ಇರೋ ಕಾರ್ಯಕ್ರಮಕ್ಕೆ ಇದಕ್ಕೆಲ್ಲ ಏನೂ ಸಂದರ್ಭ ಇಲ್ಲ. ನಾವೆಲ್ಲ ಬರೋದು ಮಂಜುನಾಥ ಸ್ವಾಮಿ. ನಾವು ಬಂದರೆ ಆ ಸಂತೋಷ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಷ್ಟು ಸಂತೋಷದಿಂದ ಬಂದು ನಾವು ಸಂತೋಷದಿಂದ ದರ್ಶನ ಮಾಡಿ ನಾವು ಹೋಗ್ತೀವಿ. ಈ ಜನ್ಮಕ್ಕೆ ನಮಗೆ ತುಂಬ ಖುಷಿ ಇದೆ, ತುಂಬ ಖುಷಿ ಇದೆ. ಸರ್, ತಾವು ಹೇಳಿದ್ರಿ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ ಅಂತ. ಹೀಗೆ ಹೊರಗಿಂದ ಬರೋ ಭಕ್ತರಿಗೆ ತಾವಿಲ್ಲಿ ಭೇಟಿ ಕೊಟ್ಟ ಮೇಲೆ ತಾವು ಏನು ಹೇಳಕ್ಕೆ ಇಚ್ಛಪಡ್ತೀರಾ? ಅಂದರೆ ಹೊರಗಿಂದ ಬರೋ ಭಕ್ತರಿಗೆ ಏನಾದರೂ ಇಲ್ಲಿ ನಾನು ಹೇಳಿದ್ನಲ್ಲ ಆಲ್ರೆಡಿ, ನಾವು ಹೇಳೋದಲ್ಲ. ಪ್ರತಿಯೊಬ್ಬ ಮಂಜುನಾಥ ಸ್ವಾಮಿ ಕ್ಷೇತ್ರಕ್ಕೆ ಯಾರು ಬರ್ತಾರೆ ನಾವು ಹೇಳೋ ಅವಶ್ಯಕತೆಯೇ ಇಲ್ಲ. ಎಲ್ಲರಿಗೂ ಅವ್ರವ್ರ ಮನಸ್ಸಲ್ಲಿ ಮಂಜುನಾಥ ಸ್ವಾಮಿ ಅಂದರೆ ಏನು ಅಂತೇಳಿ ಅವ್ರವ್ರ ಭಾವನೆಗೆ ಆಲ್ರೆಡಿ ಇದೆ. ಅದನ್ನು ನಾವು ಹೇಳಿ ಅವ್ರಿಗೆ ಹೇಳೋ ಅವಶ್ಯಕತೆಯೇ ಇಲ್ಲ. ಮಂಜುನಾಥ ಸ್ವಾಮಿ ಬಗ್ಗೆ ನಾವು ಹೇಳೋ ಅಂಥ ದೊಡ್ಡವರು ಅಲ್ಲ, ನಾವು ಹೇಳೋ ಅವಶ್ಯಕತೆಯೇ ಇಲ್ಲ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ವ್ಯವಸ್ಥೆ ಎಲ್ಲ ಸರಿಯಾಗಿದೆ, ತುಂಬ ಚೆನ್ನಾಗಿದೆ. ವ್ಯವಸ್ಥೆಗಿನ ಬಂದ ಜನಕ್ಕೆ ಮಂಜುನಾಥ ಸ್ವಾಮಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟಿದ್ದಾನೆ, ಮುಂದೇನೂ ಕೊಡ್ತಾನೆ. ಹೇಗೆ ಈ ಕ್ಷೇತ್ರನೂ ತುಂಬ ಸಾವಿರಾರು ವರ್ಷ, ಕೋಟ್ಯಾಂತರ ವರ್ಷ ಭೂಮಿ ಇರೋವರೆಗೂ ನಡೀತದೆ. ಅದರಲ್ಲಿ ಯಾವುದೇ ರೀತಿ ನನಗೆ ಅನುಮಾನನೇ ಇಲ್ಲ. ಧನ್ಯವಾದ ಸರ್. ತಾವೇನಾದರೂ ಈ ಕ್ಷೇತ್ರಕ್ಕೆ ಯಾರೇ ಎಷ್ಟೇ ಅಪಪ್ರಚಾರ ಮಾಡಿದ್ರೂ ಕೂಡ ಬರೋ ಜನಸಂಖ್ಯೆ ಯಾವ ಕಡೆ ಮಾಡೋಕ್ಕೂ ಯಾರಿಂದ ಸಾಧ್ಯನೇ ಇಲ್ಲ. ಮಂಜುನಾಥ ಸ್ವಾಮಿ ಇರೋವರೆಗೂ, ಈ ಭಗವಂತ ಭೂಮಿ ಮೇಲೆ ಇರೋವರೆಗೂ ಜನಸಂಖ್ಯೆ ಮಾತ್ರ ಕಡಿಮೆ ಆಗೋದಿಲ್ಲ. ಭಕ್ತರು ಬರ್ತಾರೆ. ಲಕ್ಷಾಂತರ ಜನ ಬಂದೇ ಬರೆದು ಅಯ್ಯಪ್ಪನ ದರ್ಶನ ಪಡಿತಾರೆ. ಯಾರು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕಿಡಿಗೇಡಿಗಳು ಏನು ಮಾಡ್ತಾರೆ ಅಂದರೆ ಅಪಪ್ರಚಾರ ಮಾಡೋಕ್ಕಿಂತ ಕಾಯ್ತಾ ಇದ್ದಾರೆ. ಈ ಕ್ಷೇತ್ರಕ್ಕೆ ಒಂದು ಕೆಟ್ಟ ತರಬೇಕಂತ ಮಾಡ್ತಾಯಿದ್ದಾರೆ. ಅದು ಸಾಧ್ಯನೇ ಇಲ್ಲ ಅದು. ಅದರಿಂದ ದೇವರು ಅವ್ರಿಗೂ ಒಳ್ಳೆ ಮನ್ಸು ಕೊಡಲಿ. ಅವರು ಮತ್ತೆ ಈ ಕ್ಷೇತ್ರಕ್ಕೆ ಬಂದು ನಮ್ಮ ಮಾಡ್ತಾರ ತಪ್ಪು ಅಂತ ಅವ್ರಿಗೆ ಅರಿವಾಗಿ ದೇವ್ರ ಹತ್ರ ಕ್ಷಮೆ ಬೇಡ್ಬೇಕಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಹೊಸಪೇಟೆಯಿಂದ ಬಂದ ಹೊಸಪೇಟೆ. ಸರ್, ಇವಾಗ ಇಲ್ಲಿನ ದೇವಾಲಯದಲ್ಲಿ ಸಿಬ್ಬಂದಿಗಳು ಸರಿಯಾಗಿ ವರ್ತನೆ ಮಾಡ್ತಾ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಅಪಪ್ರಚಾರ. ವ್ಯವಸ್ಥೆನೂ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಸರ್. ಸುಮ್ಮನೆ ಇದು ಮಾಡ್ಬೇಕು ಆಗೋದಿಲ್ಲ, ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ. ನಾವು ಅಲ್ಲಿಂದ ಬಂದು ನಾವೆಲ್ಲ ಮನಸ್ಸು ತೃಪ್ತಿ ಮಾಡ್ಕೊಂಡು ಈಗ 10 ವರ್ಷದಿಂದ ಬರ್ತಾ ಇದ್ದೀವಿ. 10 ವರ್ಷದಿಂದ ದೇವಾಲಯಕ್ಕೆ ಬರ್ತಾ ಇದ್ದೀವಿ. ಕುಟುಂಬ ಸಮೇತ ಎಲ್ಲ ಸುಮ್ಮನೆ ಬಂದವರು ಅಲ್ಲ, 10 ವರ್ಷದಲ್ಲೆಲ್ಲ ಬಂದಿದೆ. ಎಲ್ಲ ಚೆನ್ನಾಗಿ ನಮಗೆ ಒಳ್ಳೆಯದಾಗಿದೆ ಬಂದಿದ್ದಕ್ಕೆ. ನಮಗೇನು ಅಪಪ್ರಚಾರ ಏನೂ ನಡೆದಿಲ್ಲ. ಈ ಅಪಪ್ರಚಾರದ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಅಪಪ್ರಚಾರ ಅದನ್ನು ಅವ್ರವ್ರ ವ್ಯಕ್ತಿ ಸರ್, ನಮ್ಮದೇನಿಲ್ಲ. ನಮಗಂತೂ ಒಳ್ಳೆಯದಾಗಿದೆ, ನಾವು ಮಾಡ್ತಾಯಿದ್ದೀವಿ. ಯಾರು ಬರೋರು ಭೇಟಿ ಕೊಡೋರು ಆರಾಮಾಗಿ ಆರಾಮಾಗಿ ಬಂದು ಹೋಗ್ತಾ ಇದ್ದೀವಿ. ನಾವು ಚಿಕ್ಕಮಗಳೂರಿಂದ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು ತುಂಬ ವರ್ಷ, ನಮ್ಮ ಅಜ್ಜ ನಾವು ಹುಟ್ಟಿದಿಂದ ಬರ್ತಾಯಿದ್ದೀವಿ. ದರ್ಶನ ಮುಗಿಸ್ಕೊಂಡು ಬಂದರೆ ಇಲ್ಲ, ದರ್ಶನಕ್ಕೆ ಹೋಗ್ಬೇಕು. ಅಂದರೆ ಸರ್, ಇವಾಗ ಈ ದೇವಾಲಯದ ಬಗ್ಗೆ ಮತ್ತು ಪೂಜ್ಯ ಹೆಗ್ಡೆಯವರ ಬಗ್ಗೆ ಎಷ್ಟೊಂದು ಆರೋಪಗಳು ಬರ್ತಾ ಇದೆ. ತಾವೇನು ಹೇಳ್ತೀರಿ ಇದರ ಬಗ್ಗೆ ಒಬ್ಬರು ಭಕ್ತರಾಗಿ? ನಾವು ಭಕ್ತರಾಗಿ ಅದು ನಮಗೆ ಗೊತ್ತಿಲ್ಲ, ಅದು ದೇವರಿಗೆ ಭಗವಂತಗೆ ಗೊತ್ತು. ನಾವೇನು ಅಂತ ಹೇಳಿದ್ರೆ ಬರ್ತೀವಿ, ನಾವು ಭಕ್ತಿಯಿಂದ ಪೂಜೆ ಮಾಡಿಸ್ಕೊತೀವಿ, ಹೋಗ್ತೀವಿ. ನಾವು ದೇವರನ್ನು ನಂಬಿದ್ದೀವಿ. ಅಂದರೆ ಹಿಂದೂ ದೇವಾಲಯಗಳ ಮೇಲೆ ಒಂದು ಟಾರ್ಗೆಟ್ ಇಟ್ಟಿದ್ದಾರೆ ಸರ್, ಇದನ್ನು ಮುಗಿಸ್ಬೇಕು ಅಥವಾ ಇದನ್ನೊಂದು ಸರ್ಕಾರದ ಅಧೀನಕ್ಕೆ ಕೊಡಬೇಕು ಅಂತ ಹೇಳಿ. ಅದು ಭಗವಂತ ನೋಡ್ಕೊತಾನೆ, ಅದು ಸರಿ ತಪ್ಪು ಅಂದರೆ ಭಗವಂತ ನೋಡ್ಕೊತಾನೆ. ಅದ್ರ ಬಗ್ಗೆ ನಮಗೆ ಗೊತ್ತು. ನಾವೇನು ಅಂದರೆ ಭಕ್ತಿಯಿಂದ ಬರ್ತೀವಿ, ದೇವ್ರ ದರ್ಶನ ಮಾಡ್ಕೊತೀವಿ, ಹೋಗ್ತೀವಿ. ನಾವು ಇಲ್ಲಿ ದರ್ಶನಕ್ಕೆ ಅಂತ ಬರ್ತೀವಿ ಸರ್. ನಮಗೆ ಬಂದಾಗೆಲ್ಲ ದರ್ಶನ ಚೆನ್ನಾಗಾಗಿದೆ. ಅದು ಆರೋಪಗಳು ಏನು ಎತ್ತ ಅನ್ನೋದು ನಾವು ಕಣ್ಣಲ್ಲಿ ಯಾವುದೂ ನೋಡಿಲ್ಲ. ದೇವರು ಅದಕ್ಕೆ ಸತ್ಯ. ನಾವು ಚಿಕ್ಕ ಮಕ್ಕಳಿಗಿಂದಲೂ ಬರ್ತಾಯಿದ್ದೀವಿ, ತಂದೆಯ ಜೊತೆ ಬರ್ತಾಯಿದ್ದು. ಈಗ ಅಣ್ಣ ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ, ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಚಿಕ್ಕಮಗಳೂರಿಂದ ಬಂದಿದ್ದೀವಿ. ಇವಾಗ ಕೆಲವರು ಆರೋಪ ಏನು ಮಾಡ್ತಾ ಇದ್ದಾರೆ ಸರ್, ಇದರ ಮಧ್ಯೆ ಕೆಲವೊಂದಿಷ್ಟು ಅಂಶಗಳನ್ನು ಹೇಳ್ತಾರೆ. ಇಲ್ಲಿ ಸಿಬ್ಬಂದಿಗಳು ಸರಿಯಾಗಿ ವರ್ತನೆ ಮಾಡ್ತಾ ಇಲ್ಲ ಅಥವಾ ಇಲ್ಲಿ ಆಡಳಿತ ಮಂಡಳಿ ಸರಿ ಇಲ್ಲ ಅಂತ ಹೇಳಿ. ಇದರ ಬಗ್ಗೆ ತಾವೇನು? ನಾವು ಬಂದಾಗ ಯಾವತ್ತೂ ನಮಗೆ ಆಡಳಿತ ಮಂಡಳಿಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ನಮಗೆ ನಾವು ರೂಮ್ ಸಿಕ್ಕಿದೆ, ಎಷ್ಟೊತ್ತಿನ ಬಂದು ಊಟ ಸಿಕ್ಕಿದೆ, ಚೆನ್ನಾಗಿ ನಮಗೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಏನು ಆಗಿಲ್ಲ. ಆರೋಪಗಳೆಲ್ಲ ಸುಳ್ಳು ಅಂತ ಹೇಳ್ತಾರೆ. ನಾವು ನೋಡಿಲ್ಲ ಸರ್. ಇಲ್ಲಿ ಇಷ್ಟು ಜನ ವ್ಯವಸ್ಥೆ ಇರ್ಬೇಕಾದ್ರೆ ಎಲ್ಲ ಸರಿ ಇದೆ ಅನ್ಸುತ್ತೆ. ಎಲ್ಲ ವ್ಯವಸ್ಥೆ, ದೇವಸ್ಥಾನ ಆಡಳಿತ ವ್ಯವಸ್ಥೆ ತುಂಬ ಕಷ್ಟ ಇರುತ್ತೆ ನಡೆಸೋದು. ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ನಡ್ಸೋಕ್ಕೆ ಎಲ್ಲರಿಗೂ ಊಟ ತಿಂಡಿ ಬಂದರೆ ಮಲಗೋ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿರೋದು ತುಂಬ ಕಷ್ಟ ಆಗುತ್ತೆ. ಈ ಪ್ರಕೃತಿ ಒಳಗಡೆ ಎಲ್ಲ ಗೆದ್ದು ಮಾಡ್ಕೊಬರೋದು. ಅದೇ ಸೇಮು ಏನು ಸಿಕ್ಕಲ್ಲ ಅಂದಾಗ ಹೇಳ್ತಾರಲ್ಲ ಮಾಮೂಲಿ ಹುಳಿ ಅಂತೇಳಿ, ದ್ರಾಕ್ಷಿ ಆ ಥರನೂ ಇರುತ್ತೆ. ಏನು ಅನ್ನೋದು ಭಗವಂತ. ಇನ್ನೊಂದು ಕಡೆಯಿಂದ ದೇವಾಲಯವನ್ನು ಸರ್ಕಾರದ ಅಧೀನಕ್ಕೆ ಕೊಡಬೇಕು ಅಂತೇಳಿ ಒಂದು ಕೂಗು ಕೇಳ್ತಾ ಇದೆ ಸರ್ ಹೊರಗಿಂದ. ಇದರ ಬಗ್ಗೆ ಭಕ್ತರಾಗಿ ತಾವೇನು? ದೇವಸ್ಥಾನ ಈಗ ಸರ್ಕಾರದ ಅಧೀನದಲ್ಲಿರೋವನ್ನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿ ಲಾಸ್ಟಿಗೆ ಬರಲಿ. ಇದು ಇಂಪ್ರೂವ್ಮೆಂಟ್ಸ್ ಇರೋದಲ್ವಾ.
ಎಷ್ಟೋ ದೇವಾಲಯಗಳಿಗೆ ಇನ್ನೂ ಅಂಚೆ ಕಂಡಿಲ್ಲ. ಅವ್ರ ಇಂಡಿಯಾದಲ್ಲಿ ಈ ಥರ ನಮಗೆ ಈ ಥರ ಸ್ಪೆಷಾಲಿಟಿ ಆಗಲಿ ಇಷ್ಟ ಕ್ಲೀನಿಂಗು ಎಲ್ಲೂ ಸಿಗಲ್ಲ. ಯಾಕೆ ಅಂತಂದರೆ ಕಷ್ಟ ಆಗ್ತದೆ. ಯಾಕೆ ಅಂತಂದರೆ ಇದು ನಾವು ಸಾಮಾನ್ಯ ನಮ್ಮದು ಜಾಸ್ತಿ ಚಿಕ್ಕಮಂಗ್ಳೂರೇ. ಬಟ್ ಆದರೆ ಏನು ಗೊತ್ತಾ, ಇಲ್ಲಿದು ಎಲ್ಲ ಥರ ಪರಿಸರ ಅದು ಎಲ್ಲ ಥರದಲ್ಲೂ ನಮಗೆ ಸ್ಪಂದಿಸಿದ್ದಾರೆ. ಮತ್ತು ಈ ಥರ ನೀಟ್ನೆಸ್ಸು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೂ ಬರಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟು ಸರ್ಕಾರಗಳು ರಸ್ತೆಗಳು ಮೂಲಭೂತ ಸೌಕರ್ಯಗಳನ್ನು ಮೊದಲು ಸರಿ ಮಾಡಬೇಕು. ಅನಂತರ ದೇವಸ್ಥಾನ ಈಗ ದೇವಾಲಯದಿಂದ ಆದಾಯ ಸಿಗುತ್ತಂತೆ ಸರ್. ಆದಾಯ ಸಿಗುತ್ತೆ ಅಂತೇಳಿದರೆ ಇದನ್ನು ತಗೊಂಡೋಗಿ ಮತ್ತೆ ಬೇರೆ ಕಡೆ ಇದಕ್ಕೆ ಹಾಕಕ್ಕೆ ಅವ್ರದ್ದು ಪ್ಲ್ಯಾನು. ನಾನು ಹೇಳೋದು ಸರ್ಕಾರಕ್ಕೆ ಫಸ್ಟ್ ಮೂಲಭೂತ ಸೌಕರ್ಯಗಳು ಏನಿದೆ, ಶಿಕ್ಷಣ ಇರ್ಬೋದು, ರಸ್ತೆ ಇರ್ಬೋದು, ಆರೋಗ್ಯ ಇರ್ಬೋದು, ಇದ್ರ ಕಡೆ ಫಸ್ಟು ಗಮನ ಹರಿಸಿ ಅವನ್ನ ಸರಿ ಮಾಡಿ. ಈಗ ಇಂಪ್ರೂವ್ಮೆಂಟ್ ಇರೋ ದೇವಾಲಯಗಳನ್ನ ತಗೊಳೋದಕ್ಕಿಂತ ಡೆವಲಪ್ಮೆಂಟ್ ಇರಲ್ವಲ್ಲ ಅಂಥ ದೇವಸ್ಥಾನಗಳನ್ನು ನೀವು ತಗೊಂಡು ಅದನ್ನು ಅಭಿವೃದ್ಧಿ ಫಸ್ಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.